ನಮ್ಮ ಎಲ್ಲ ಸ್ನೇಹಿತರುಗಳು ಶಿರಾ ಉಪಚುನಾವಣೆ ಬಗ್ಗೆ ನಮ್ಮ ಪಕ್ಷ ಇಲ್ಲಿ ಗೆಲ್ತದೆ, ಜಯಚಂದ್ರ ಅವರು ನಮ್ಮ ಅಭ್ಯರ್ಥಿ ವಿಧಾನಸಭೆಗೆ ಮತ್ತೆ ಆಯ್ಕೆ ಆಗ್ತಾರೆ ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಅವ್ರ ಜೊತೆಗೆ ಧ್ವನಿ ಕೂಡಿಸಲಿಕ್ಕೆ ಬಯಸ್ತೇನೆ. ನಾನು 2 ದಿನಗಳ ಕಾಲ ಬಂದು ಪ್ರಚಾರ ಮಾಡಿ ಹೋಗಿದ್ದೇನೆ ಕ್ಷೇತ್ರದಲ್ಲಿ. ಎಲ್ಲ ಕಡೆ ವಿಶೇಷವಾಗಿ ಯುವಕರು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬಹಳ ಉತ್ಸಾಹದಿಂದ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ನಾನು ಹಿಂದೆ ಇಷ್ಟೊಂದು ಉತ್ಸಾಹ ಯುವಕರಲ್ಲಿ ಕಾಣ್ತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಬಾರಿ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಯುವಕರು ಎಲ್ಲ ಜಾತಿಯ ಯುವಕರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತಕ್ಕಂಥದ್ದನ್ನ ಬಹಿರಂಗವಾಗಿ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾನು ಕಿವಿಯಾರ ಕೇಳಿದ್ದೇನೆ. ಇದಕ್ಕೆ ಮುಖ್ಯವಾಗಿ ಕಾರಣ ಕೇಂದ್ರದ ನರೇಂದ್ರ ಮೋದಿಯವರು ಅವ್ರು ಕೊಟ್ಟಂತ ಭರವಸೆಗಳನ್ನು ಈಡೇರಿಸುವುದರಲ್ಲಿ ವಿಫಲ ಆಗಿರ್ತಕ್ಕಂಥದ್ದು. ಬಹಳ ಒಂದು ದೊಡ್ಡ ಆಶಾ ಗೋಪುರವನ್ನೇ ಕಟ್ಟಿಬಿಟ್ಟಿದ್ರು. ಎರಡ್ 2014 ದೊಡ್ಡ ಆಶಾ ಗೋಪುರ. ಅದು ಯುವಕರು, ಅದರಲ್ಲೂ ನಿರುದ್ಯೋಗಿ ಯುವಕ ಯುವತಿಯರು ನರೇಂದ್ರ ಮೋದಿ ಅವರ ಮೇಲೆ ಭರವಸೆ ಇಟ್ಟು ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಿದರು. ಈಗ ನರೇಂದ್ರ ಮೋದಿ ಅವರು ಬಂದು 6 ವರ್ಷಗಳಿಗೂ ಹೆಚ್ಚು ಕಾಲ ಆಯಿತು ಪ್ರಧಾನಮಂತ್ರಿಯಾಗಿ. ಈಗ ಎಲ್ಲ ಯುವಕರಲ್ಲಿ ಭ್ರಮ ನಿರಸನ ಆಗಿದೆ. ಭ್ರಮ ನಿರಸನರಾಗಿ ಬಿಜೆಪಿಗೆ ವಿರುದ್ಧವಾದಂಥ ವಾತಾವರಣ ಇವತ್ತು ನಿರ್ಮಾಣ ಆಗ್ತಾ ಇದೆ. ಎಲ್ಲ ಇಡೀ ಕ್ಷೇತ್ರದಲ್ಲಿ ನಾನು ನೋಡಿದೆ. ನಾನು RR ಕ್ಷೇತ್ರಕ್ಕೂ ಹೋಗಿದ್ದೆ, ಅಲ್ಲೂ ನೋಡಿದೆ. ಅದು ನಗರ ಪ್ರದೇಶ, ಇದು ಗ್ರಾಮೀಣ ಪ್ರದೇಶ, ಇಲ್ಲೂ ಕೂಡ ನೋಡಿದೆ. ಎಲ್ಲ ಕಡೆ ಈ ತರದ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಕಾರಣ ಯಾಕಪ್ಪ ಅಂತಂದ್ರೆ, ನರೇಂದ್ರ ಮೋದಿ ಅವರು ಬಹಳ ಮುಖ್ಯವಾಗಿ ಭರವಸೆ ಕೊಟ್ಟಿದ್ದು ಯುವಕರಿಗೆ, 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ, ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತೀನಿ, 5 ವರ್ಷಗಳಲ್ಲಿ 10 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ. ಇದರಿಂದ ನಿರುದ್ಯೋಗಿಗಳಿಗೆ ಒಂದು ದೊಡ್ಡ ಕೊಡುಗೆ ಆಗ್ತದೆ ಅಂತಕ್ಕಂಥ ಮಾತನ್ನ ನರೇಂದ್ರ ಮೋದಿ ಅವರು ಹೇಳಿದರು. ಈಗ ಅದೇ ನರೇಂದ್ರ ಮೋದಿ ಅವರು ಉದ್ಯೋಗ ಸೃಷ್ಟಿಯಾಗಲಿಲ್ಲ, ಉದ್ಯೋಗ ಕೊಡಲಿಲ್ಲ ಅಂತ ಕೇಳಿದ್ರೆ ಯುವಕರು ಪಕೋಡ ಮಾಡಕ್ ಹೋಗಿ ಅಂತ ಹೇಳ್ತಕ್ಕಂಥ ಮಟ್ಟಕ್ಕೆ ಹೋಗಿದ್ದಾರೆ. ಇದು ಬೇಜವಾಬ್ದಾರಿಯಿಂದ ಹೇಳಿದಾರೋ
ಅಥವಾ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಅಸಹಾಯಕತೆಯಿಂದ ಹೇಳಿದರು ಹೇಳಲಿಕ್ಕಾಗಲ್ಲ. ಪಕೋಡ ಮಾರಕ್ಕೆ ಹೋಗಿ ನಾನು ಪಕೋಡ ಮಾರಿ ಬಂದಿದ್ದೀನಿ ಪ್ರಧಾನಮಂತ್ರಿ ಸ್ಥಾನಕ್ಕೆ, ಟೀ ಮಾರಿ ಬಂದಿದ್ದೀನಿ ಪ್ರಧಾನಮಂತ್ರಿ ಸ್ಥಾನಕ್ಕೆ, ನೀವು ಪಕೋಡ ಮಾರಿ ಹೋಗಿ ಕೆಲಸಕ್ಕೆ ಯಾಕೆ ಕಾಯ್ಕತ್ತೀರಿ ಅಂತ ಅತ್ಯಂತ ಬೇಜವಾಬ್ದಾರಿ ಒಬ್ಬ ಪ್ರಧಾನಮಂತ್ರಿ ಮಾತಾಡ್ತಕ್ಕಂಥ ಮಾತುಗಳಲ್ಲ ಇವು. ಮಾತುಗಳನ್ನು ಆಡಿದ್ದಾರೆ. ಅದರಿಂದ ಯುವಕರು ಇವತ್ತು ಭ್ರಮನಿರಸನರಾಗಿದ್ದಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಇವರ ಡಿಮಾನಿಟೈಸೇಷನ್ 2016 ಡಿಮಾನಿಟೈಸೇಷನ್ ಜಾರಿಗೆ ತಗೊಂಡ್ಬಂದರು. ಅದಾದ್ಮೇಲೆ 2017 GST ಜಾರಿಗೆ ತಗೊಂಡ್ಬಂದರು. ಅದರ ನಂತರ ಕೊರೋನಾ ಬಂತು. ಈ ಮೂರು ಕಾರಣಗಳಿಗೋಸ್ಕರ ಇವತ್ತು ಇದ್ದಂಥ ಉದ್ಯೋಗಗಳು ಕೂಡ ಕಿತ್ತೋಗ್ತಾ ಇದ್ದಾವೆ. ಹೆಚ್ಚು ಉದ್ಯೋಗ ಕೊಡ್ತಕ್ಕಂಥದ್ದು MSME, ಹೆಚ್ಚು ಉದ್ಯೋಗ ಕೊಡ್ತಕ್ಕಂಥ ಸಣ್ಣ ಕೈಗಾರಿಕೆ, ಅತಿ ಸಣ್ಣ ಕೈಗಾರಿಕೆ, ಮಧ್ಯಮ ಕೈಗಾರಿಕೆ, ಇವು ಹೆಚ್ಚು ಉದ್ಯೋಗ ಕೊಡ್ತಕ್ಕಂಥದ್ದು. ಈ ಡಿಮಾನಿಟೈಸೇಷನ್, GST ಮತ್ತು ಕೊರೋನಾದಿಂದ ಇವತ್ತು ಬಹಳ ಜನ ಉದ್ಯೋಗಗಳನ್ನ ಕಳ್ಕೊಂಡಿದ್ದಾರೆ, ನಿರುದ್ಯೋಗಿಗಳಾಗಿದ್ದಾರೆ. ಒಂದು ಕಡೆ ಮೊದಲೇ ಇದ್ದಂಥ ನಿರುದ್ಯೋಗ, ಇನ್ನೊಂದು ಕಡೆ ಇದ್ದಂಥ ಉದ್ಯೋಗವನ್ನು ಕೂಡ ಕಳ್ಕೊಂಡಿರ್ತಕ್ಕಂಥ ನಿರುದ್ಯೋಗ ಆಗಿರ್ತಕ್ಕಂಥ ನಿರುದ್ಯೋಗ. ಈ ಕಾರಣದಿಂದ ದೇಶದಲ್ಲಿ ಇವತ್ತು ನಿರುದ್ಯೋಗ, ಬಹುಶಃ ನರೇಂದ್ರ ಮೋದಿ ಅವರ ಕಾಲದಲ್ಲಿ ನಿರುದ್ಯೋಗದ ವೇಗ ಬೆಳೆದದ್ದು ಬೇರೆ ಹಿಂದೆ ಯಾವ ಕಾಲದಲ್ಲೂ ಕೂಡ ಬೆಳೆದಿರಲಿಲ್ಲ. ಇದರಿಂದ ಇವತ್ತು ಯುವಕರು ನಮ್ಮ ಕಡೆ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಈ ಒಂದು ಹೊಸ ಬೆಳವಣಿಗೆಯನ್ನು ನಾನು ಎಲ್ಲ ಕಡೆ ನಗರದಲ್ಲೂ ನೋಡ್ತಾ ಇದ್ದೀನಿ, ಹಳ್ಳಿಗಳಲ್ಲೂ ಕೂಡ ನೋಡ್ತಾ ಇದ್ದೀನಿ. ಇದು ಒಂದು. 2018 ನಮ್ಮ ಸರ್ಕಾರ ಕಳೆದುಕೊಂಡ ನಾವು, ಅಂದರೆ ಜನ ಯಾರಿಗೂ ಬಹುಮತ ಕೊಡಲಿಲ್ಲ. 2018 ಫ್ರಾಕ್ಚರ್ಡ್ ವೋಟಿಂಗ್ ಟೈಮ್. ಕಾಂಗ್ರೆಸ್ 80 ಸ್ಥಾನ, BJP 104 ಸ್ಥಾನ, ಇವರು 37 ಸ್ಥಾನ, JDS. ಆದರೆ ಪರ್ಸೆಂಟೇಜ್ ಆಫ್ ವೋಟ್ಸು ನಮಗೆ ಜಾಸ್ತಿ ಬಂದಿತ್ತು. ನಮಗೆ 38.14% ಬಂದರೆ ಅವ್ರಿಗೆ 36.46% ಬಂದಿತ್ತು. ಪರ್ಸೆಂಟೇಜ್ ಆಫ್ ವೋಟ್ಸ್ ನಮಗೂ ಜಾಸ್ತಿ ಬಂತು, ಆದರೆ ಸೀಟು ಅವರಿಗಿಂತ ಸ್ವಲ್ಪ ಕಡಿಮೆ ಬಂತು. ಆದರೆ ಯಾವ ಪಕ್ಷಕ್ಕೂ ಕೂಡ ಬಹುಮತ ಬರಲಿಲ್ಲ. ಯಡಿಯೂರಪ್ಪನವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತೇಳಿ ಅವ್ರನ್ನ ಕರೆದ್ರು ಗವರ್ನರ್ ಕರೆದ ಮೇಲೆ ಮೆಜಾರಿಟಿ ಪ್ರೂವ್ ಮಾಡಬೇಕಾಗಿತ್ತು. ಅಸೆಂಬ್ಲಿನಲ್ಲಿ ಮೆಜಾರಿಟಿ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಈ ಲಾಸ್ಟ್ಗೆ ಚೀಫ್ ಮಿನಿಸ್ಟರ್ ಸಿಕ್ಕಿತು. ಆಮೇಲೆ ಸಮ್ಮಿಶ್ರ ಸರ್ಕಾರ ಮಾಡಿದ್ದು. ಸಮ್ಮಿಶ್ರ ಸರ್ಕಾರ 1 ವರ್ಷ 2 ತಿಂಗಳಿತ್ತು. ಅದನ್ನು ವಾಮ ಮಾರ್ಗದಿಂದ ಸಮ್ಮಿಶ್ರ ಸರ್ಕಾರವನ್ನು ಕೆಡವಿ ಯಡಿಯೂರಪ್ಪನವರು ವಾಮ ಮಾರ್ಗದಿಂದ ಬಂದು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಕುದುರೆ ವ್ಯಾಪಾರ ಮಾಡಿ, ಬಹುಶಃ ನಿಮಗೆಲ್ಲ ಜ್ಞಾಪಕ ಇರಬೇಕು, ಈ ಆಪರೇಷನ್ ಕಮಲ ಅಂತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಇನ್ನೊಂದು ಹೆಸರು ಪಕ್ಷಾಂತರ ಮಾಡಿಸೋದು. ನೀವು ಇತಿಹಾಸದಲ್ಲಿ ಆಪರೇಷನ್ ಕಮಲ ಪ್ರಾರಂಭ ಆದದ್ದೇ ಯಡಿಯೂರಪ್ಪನ ಕಾಲದಿಂದ. ಅದಕ್ಕೆ ಮೊದಲು ಆಪರೇಷನ್ ಕಮಲ ಅಂತಕ್ಕಂಥ ಪದಗಳು ಇರಲಿಲ್ಲ, ಆಪರೇಷನ್ ಕಾಂಗ್ರೆಸ್ ಅನ್ನೋದು ಇರಲಿಲ್ಲ, ಆಪರೇಷನ್ JDS ಅನ್ನೋದು ಇರಲಿಲ್ಲ, ಯಾವುದೂ ಇರಲಿಲ್ಲ. ಇದು ಯಡಿಯೂರಪ್ಪನವರಿಂದಲೇ ಪ್ರಾರಂಭ ಆದ್ದು 2008ರಲ್ಲಿ. ಆಗ 8 ಜನ 9 ಜನಗಳ ರಾಜೀನಾಮೆ ಕೊಡಿಸಿ ಆಪರೇಷನ್ ಕಮಲ ಅವತ್ತಿನ ಇತಿಹಾಸದಲ್ಲಿ, ಭಾರತದ ಚುನಾವಣಾ ರಾಜಕಾರಣದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಈ ಪದ ಬಳಕೆಗೆ ಬಂತು.
ಹಿಂದೆ ಬಂದಿತ್ತು ಆಯಾರಾಮ್ ಗಯಾರಾಮ್ ಅನ್ನೋ ಪದ ಬಂದಿತ್ತು, ಬೇರೆ ವಿಚಾರ. ಆದರೆ ಆಪರೇಷನ್ ಕಮಲ ಅಂತಕ್ಕಂಥ ಪದ ಬಳಕೆಗೆ ಬಂದದ್ದು ಇದರ ಜನಕ ಮಿಸ್ಟರ್ ಯಡಿಯೂರಪ್ಪನವರು. ಅದು ಮತ್ತೆ ಆಪರೇಷನ್ ಕಮಲ ಮಾಡಿ ನಮ್ಮ ಸಮ್ಮಿಶ್ರ ಸರ್ಕಾರನ ಅಸ್ಥಿರಗೊಳಿಸಿ ಆಮೇಲೆ ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೆ ನಾನು ಹೇಳೋದು, ಇದು ಅನೈತಿಕವಾದಂಥ ಕೂಸು, ಅನೈತಿಕವಾದಂಥ ಸರ್ಕಾರ, ಜನರ ಆಶೀರ್ವಾದ ಪಡೆದ ಬಂದಿರತಕ್ಕಂಥ ಸರ್ಕಾರ ಅಲ್ಲ. ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಸರ್ಕಾರ ಅಲ್ಲ. ಹಣ ಖರ್ಚು ಮಾಡಿ ಆಪರೇಷನ್ ಕಮಲ ಮಾಡಿ ಆಸೆ ಅಧಿಕಾರಿಗಳನ್ನ ತೋರಿಸಿ ಚುನಾವಣೆ ಬಂದಿರತಕ್ಕಂಥ ಸರ್ಕಾರ. ಈಗ ಇವರು ಬಂದು 1 ವರ್ಷ 3 ತಿಂಗಳಾಗಿದೆ. ನಾಳೆ 26ಕ್ಕೆ 1 ವರ್ಷ 3 ತಿಂಗಳು, ಅವರಿಗೆ 1 ವರ್ಷ 2 ತಿಂಗಳು ಕುಮಾರಸ್ವಾಮಿ. ಈಗ ಇವರು 2.5 ವರ್ಷ ಆಯ್ತಾ ಬಂತು. ನೀವು ಸುಮ್ಮನೆ ಒಂದ್ಸಾರಿ ಆ 2.5 ವರ್ಷ ನೋಡಿ, ಏನಾದರೂ ಕೆಲಸ ನಡೆದಿದೆಯಾ ಕರ್ನಾಟಕದಲ್ಲಿ? ನಾವು ತಂದಿದ್ದಂಥ ಕಾರ್ಯಕ್ರಮಗಳನ್ನು ಬಿಟ್ಟರೆ ಅವನ್ನು ಕೆಲವರೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ, ಕೆಲವು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಆ ಕೆಲಸಗಳು ಬಿಟ್ಟರೆ ಇವರು ಏನಾದರೂ ಯಡಿಯೂರಪ್ಪನವರು ಒಂದೇ ಒಂದು ಹೊಸ ಕಾರ್ಯಕ್ರಮ ಘೋಷಣೆ ಮಾಡಿರೋದು ಹೇಳಿ ನೋಡಿ. ನಾಟ್ ಎ ಸಿಂಗಲ್ ನ್ಯೂ ಪ್ರೋಗ್ರಾಮ್. ನಾವು ತಂದಿದ್ದಂಥ ಕಾರ್ಯಕ್ರಮಗಳನ್ನು ನಿಲ್ಲಿಸ್ತಾ ಇದ್ದಾರೆ. ಈಗ ಶಾದಿ ಭಾಗ್ಯ ನಿಲ್ಲಿಸಿದ್ರು, ಪಶು ಭಾಗ್ಯ ನಿಲ್ಲಿಸಿದ್ರು, ಇಂದಿರಾ ಕ್ಯಾಂಟೀನ್ ನಿಲ್ಲಿಸ್ತಾ ಇದ್ದಾರೆ, ಅನ್ನಭಾಗ್ಯ ಅದನ್ನ ಕಡಿತಗೊಳಿಸಿದ್ದಾರೆ. ನಾವು 7 kg ಅಕ್ಕಿ ಫ್ರೀಯಾಗಿ ಕೊಡ್ತಾ ಇತ್ತು, ಈಗ 4 kg ತಗೊಂಡ್ಬಂದಿದ್ದಾರೆ. ಬಡವರು ಇವತ್ತು ಕೋಪೋದ್ರಿಕ್ತರಾಗಿದ್ದಾರೆ. ಅಲ್ಲ, 2 kg ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಕೊಡ್ತಿದ್ರು, ಈಗ 4 kg ತಗೊಂಡ್ಬಂದವರಲ್ಲ ಇವರು. ಇದು ಬಡವರ ಮೇಲೆ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಅಲ್ವಾ? ಇದನ್ನ ಇವತ್ತು ಜನ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಅನೇಕ ಊರುಗಳಿಗೆ ಹೋಗಿದ್ದಾಗ ಇದನ್ನು ಮಾತಾಡ್ತಾ ಇದ್ರು, ಯುವಕರು ಮಾತಾಡ್ತಾ ಇದ್ರು, ಮಹಿಳೆಯರು ಮಾತಾಡ್ತಾ ಇದ್ರು. ನಮ್ಗೆ ನೋಡಿ ಸರ್ ಅಕ್ಕಿ ಕಮ್ಮಿ ಮಾಡಿಬಿಟ್ಟವ್ರೆ. ಆಮೇಲೆ ಇಲ್ಲಿ ಶಿರಾದಲ್ಲಿ ಹೇಳ್ತೀನಿ ನಾನು, 3 kg ಅಕ್ಕಿ ಕೊಡ್ತಾರೆ, 2 kg ರಾಗಿ ಕೊಡ್ತಾರೆ. ಅದು ಕಲ್ಲು ಮಣ್ಣು ತುಂಬಿರ್ತದೆ. ಅದು ಒಂದು ಊರಿನಲ್ಲಿ ಒಬ್ಬ ಹೆಣ್ಮಗಳು ಹಂದಿನೂ ತಿನ್ನೋದಿಲ್ಲ ಅಂತ ಅಕ್ಕಿ ಕೂಡ ಅಂತದು ರಾಗಿ ಕೊಡ್ತಾರೆ ಅಂತ. ಹಂದಿನೂ ತಿನ್ನಲ್ಲ ಅದನ್ನ, ಮನುಷ್ಯರಿಗೆ ಅಂತ ರಾಗಿ ಕೊಡ್ತಾರೆ, ಕಲ್ಲು ಮಣ್ಣಿಂದ ಕೂಡಿರ್ತಕ್ಕಂಥದನ್ನ ಅಂತ. ಅಂದ್ರೆ ಇಷ್ಟೊಂದು ಕೀಳು ಮಟ್ಟಿಗೆ ಸರ್ಕಾರ ಇಳಿದುಬಿಟ್ಟಿದೆ. ಅದ್ರ ಜೊತೆಗೆ ಭ್ರಷ್ಟಾಚಾರ ವ್ಯಾಪಕವಾಗಿ. ನಾವು ಏನು ಹೇಳ್ತಿದ್ದೋ, ಭ್ರಷ್ಟಾಚಾರ, ಸರ್ಕಾರ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಏನು ಹೇಳ್ತಿದ್ದೋ, ಕ್ಲೀನ್ ಗೌರ್ಮೆಂಟ್ ಕೊಡಬೇಕು, ಟ್ರಾನ್ಸ್ಪರೆಂಟ್ ಗೌರ್ಮೆಂಟ್ ಕೊಡಬೇಕು ಅಂತಿದ್ದೋ, ಕರಪ್ಷನ್ ಫ್ರೀ ಗೌರ್ಮೆಂಟ್ ಕೊಡಬೇಕು ಅಂತ ಎಲ್ಲ ಭಾಷಣ ಹೊಡಿತಾರೆ. ಈಗೇನಾಗ್ಬಿಟ್ಟದೆ, ಕರಪ್ಷನ್ನೇ ಟ್ರಾನ್ಸ್ಪರೆಂಟ್ ಆಗ್ಬಿಟ್ಟದೆ. ಐ ಆಮ್ ನಾಟ್ ಜೋಕಿಂಗ್. ಎವ್ರಿಬಡಿ ಈಸ್ ಟೆಲಿಂಗ್ ಕರಪ್ಷನ್ ಬಿಕಮ್ ಟ್ರಾನ್ಸ್ಪರೆಂಟ್. ಇಲ್ಲಿ ಬಹಳ ಜನ ಮಾಜಿ ಮಂತ್ರಿಗಳಿದ್ದಾರೆ, ಅನುಭವ ಇರೋರಿದ್ದಾರೆ, ಮಾಜಿ ಎಮ್.ಎಲ್.ಎಗಳಿದ್ದಾರೆ. ಕರಪ್ಷನ್ ಬಿಕಮ್ ಟ್ರಾನ್ಸ್ಪರೆಂಟ್. ಅವ್ರ ಮಿನಿಸ್ಟ್ರಿಗಳು ಹೇಳ್ತಾರೆ, ಅವ್ರ ಎಮ್.ಎಲ್.ಎಗಳು ಹೇಳ್ತಾರೆ. ಅವ್ರು ಯತ್ನಾಳ್ ಅಂತ ಒಬ್ಬರು ಬಿಜಾಪುರದ ಎಮ್.ಎಲ್.ಎ ಹೇಳ್ತಾರೆ, ಯಡಿಯೂರಪ್ಪನ ಮಕ್ಕಳು ಈ ಸರ್ಕಾರದಲ್ಲಿ JCB ಮೂಲಕ ಗೋರಕ್ ಶುರು ಮಾಡ್ಕೊಂಡ್ಬಿಟ್ಟವ್ರೆ ಅಂತ. ಇಟ್ ಇಸ್ ನಾಟ್ ಮೈ ಸ್ಟೇಟ್ಮೆಂಟ್. It is a statement made by Mr. Yatnal, who is a former minister, central minister. ಯಾರೋ ಒಬ್ರು ದಾರಿಲಿ ಹೋಗೋರು ಹೇಳೋರೆ, ಇನ್ಯಾರೋ ಹೇಳೋರೆ ಅಂದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಫಾರ್ಮರ್ ಮಿನಿಸ್ಟರ್, ಸೆಂಟ್ರಲ್ ಮಿನಿಸ್ಟರ್ ಅಂಡ್ an MLA, sitting MLA, he makes a statement, JCB ಮೂಲಕ ಗೋರಕ್ ಶುರು ಮಾಡ್ಬಿಟ್ಟವ್ರೆ. ಭ್ರಷ್ಟಾಚಾರ ಅಷ್ಟರ ಮಟ್ಟಿಗೆ ನಡೀತಾ ಇದೆ.
ಇದರಿಂದ ಜನ ಇವತ್ತು ದೇ ಆರ್ ಫೆಡ್ ಅಪ್ ವಿತ್ ದಿ ಅಡ್ಮಿನಿಸ್ಟ್ರೇಷನ್ ಅಂಡ್ ವಿತ್ ದಿಸ್ ರ್ಯಾಂಪೆಂಟ್ ಕರಪ್ಷನ್. ಇದು ಒಂದಾಯ್ತಾ? ಏನು ಅಭಿವೃದ್ಧಿ ಕೆಲಸಗಳಂತೂ ₹1 ಕೆಲಸ ಇಲ್ಲ. ಹಿಂದೆ ಕೊಟ್ಟಿದ್ದಲ್ಲ, ನಾವು ಕೊಟ್ಟಿದ್ದದು ಕುಮಾರಸ್ವಾಮಿ ಸರ್ಕಾರದಲ್ಲಿ ಕೊಟ್ಟಿದ್ದ ಗ್ರಾಂಟ್ಸ್ನೇ ವಾಪಸ್ ತಗೊಂಡ್ಬಿಟ್ಟವ್ರೆ. ಟೆಂಡರ್ ಆಗಿದ್ದವನ್ನ, ವರ್ಕ್ ಆರ್ಡರ್ಸ್ ಇಶ್ಯೂ ಆಗಿದ್ದವನ್ನ ದುಡ್ಡು ವಾಪಸ್ ತಗೊಂಡ್ಬಿಟ್ಟು ಕೆಲಸ ಪ್ರಾರಂಭ ಮಾಡಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಈ ವರ್ಷ 2,37,000 ಕೋಟಿ ಬಜೆಟ್ ಖರ್ಚಾಗಬೇಕು. ಅವ್ರು ಕೇಳಿ ಯಡಿಯೂರಪ್ಪ ಬಂದ್ರೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಿ ಈ ವರ್ಷ ಅಂತ. ಏನೇ ಕೆಲಸ ಹೇಳಿದ್ರು ಕೂಡ, ಏನೇ ಕೆಲಸ ಕೇಳಿದ್ರು ಕೂಡ ದುಡ್ಡಿಲ್ಲ. ನಿಮ್ಗೆ ಸುಮ್ಮನೆ ನಾನು ಒಂದು ಉದಾಹರಣೆ ಹೇಳ್ತೀನಿ. ಬಾದಾಮಿಗೆ ಒಂದು ನೀರಾವರಿ ಪ್ರಾಜೆಕ್ಟು ಘೋಷಣೆ ಮಾಡ್ತು, ಬಜೆಟ್ನಲ್ಲಿ ಘೋಷಣೆ ಮಾಡ್ತು. 500 ಚಿಲ್ಲರೆ ಕೋಟಿ ರೂಪಾಯಿ ಅದು. ಇವತ್ತಿನವರೆಗೆ ಅದನ್ನ ಬೋರ್ಡ್ ಇಟ್ಟು ಪಾಸ್ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ನಾನು ಫಾಲೋ ಅಪ್ ಮಾಡಿ 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 1 ವರ್ಷದಿಂದ ಸಾಕಾಗೋಯ್ತು. ಕೇಳಿದ್ರೆ ದುಡ್ಡಿಲ್ಲ ಸರ್, ಫೈನಾನ್ಸ್ ಇಲಾಖೆಯವ್ರು ಕೇಳಿದ್ರೆ ದುಡ್ಡಿಲ್ಲ ಸರ್, ಯಾವುದು ಹೊಸ ಪ್ರಾಜೆಕ್ಟ್ ಮಾಡಬೇಡಿ ಅಂತಾರೆ ಸರ್, ಇರೋ ಪ್ರಾಜೆಕ್ಟ್ಗಳನ್ನ ನಿಲ್ಲಿಸಿ ಅಂತ ಹೇಳ್ತಾರೆ ಸರ್. ಅಭಿವೃದ್ಧಿ ಕೆಲಸಗಳಂತೂ ಒಂದೂ ಇಲ್ಲ. ಇದ್ರ ಜೊತೆಗೆ ಅಲ್ಪ ಸ್ವಲ್ಪ ಕೆಲಸಗಳು ನಡೀತಾ ಇದಾವಲ್ಲ, ಅದನ್ನ ಪರ್ಸೆಂಟೇಜ್ ಮೇಲೆ ಮಾರಾಟ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಪರ್ಸೆಂಟೇಜ್ ಮೇಲೆ ಮಾರಾಟ. ರೂರಲ್ ಡೆವಲಪ್ಮೆಂಟು, ಇರಿಗೇಷನ್ ಡಿಪಾರ್ಟ್ಮೆಂಟು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟು, PWD ಡಿಪಾರ್ಟ್ಮೆಂಟು, ಎಲ್ಲ ಇಲಾಖೆಗಳಲ್ಲಿ 10% ಕೊಟ್ಟರೆ ಅನುದಾನ ಕೊಡ್ತಾರೆ. ಅದು ಏನು MLA ಹೇಳಿದ್ರು ಕೊಡಲ್ಲ, ಯಾವನ ಕಾಂಟ್ರಾಕ್ಟರ್ 10% ಕೊಟ್ಬಿಟ್ಟು ತಗೊಂಡು ಹೋಗ್ಬೇಕು. 10% ಕೊಟ್ಟು ನಾನು ಕೇಳ್ತೀನಿ, ಇತ್ತೀಚೆಗೆ ನರೇಂದ್ರ ಮೋದಿ ಅವರಿಗೆ ಇಲ್ಲೆಲ್ಲ ಬಿಹಾರದಲ್ಲಿ ಭಾಷಣ ಮಾಡ್ತಾ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಇತ್ತೀಚೆಗೆ, ಈಗ ಬಿಹಾರ ಎಲೆಕ್ಷನ್ ನಲ್ಲಿ ಈ ಭ್ರಷ್ಟಾಚಾರ ವಂಶ ಪಾರಂಪರ್ಯ ಆಗ್ಬಿಟ್ಟದೆ, ವಂಶ ಪಾರಂಪರ್ಯ ಆಗ್ಬಿಟ್ಟದೆ ಅಂತ ಹೇಳ್ತಾ ಇದ್ರು. ಇದು ಕಣ್ಣಿಗೆ ಕಾಣಲು ಇದು ಯಡಿಯೂರಪ್ಪನವ್ರ ಭ್ರಷ್ಟಾಚಾರ? ಯಡಿಯೂರಪ್ಪನವ್ರು ನೋಡೇ ಹೇಳಿದ್ರು, ಅಥವಾ ಯಡಿಯೂರಪ್ಪನವ್ರು ನೋಡೇ ಹೇಳಿದ್ರು ಹೇಳಿರ್ಬೋದು. ಹೇಳೋದೊಂದು ಮಾಡೋದೊಂದು ಹಿಂಗಾಗ್ಬಿಟ್ಟದೆ. ನಾನು ತಿನ್ನಲ್ಲ, ಇನ್ನೊಬ್ಬರು ತಿನ್ನಕ್ ಬಿಡಲ್ಲ ಅಂತ ಏನ್ ಯಡಿಯೂರಪ್ಪ ಹೇಳದ್ದೇ ಹೇಳದ್ದು. ತಿನ್ನಲ್ಲ ಸರ್, ಅದು ಮೋದಿಯವರು ಏನು ಹಿಂದಿನಲ್ಲಿ ಹೆಂಗೆ ಏನು ಹೇಳ್ತಿದ್ದವರು, ಮೈ ಕಾನೂಂಗಾ ಮೈ ಕಾವುಂಗಾ ನಾ ಕಾವುಂಗಾ ಕಾನೂನು